ಮಂಡ್ಯದಿಂದ ಬಂದಿದ್ದಾರೆ ಗಾಯ್ಸ್. ಥ್ಯಾಂಕ್ಸ್ ಬ್ರೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶಿವಗಂಗೆ ಟ್ರಿಪ್. ಹೋಗೋಣ ಬನ್ನಿ ಗಾಯ್ಸ್. ನಿಮ್ಗೆ ಯಾವ ಥರ ಇದೆ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಇರುತ್ತೆ. ಹಿಂದೆ ವೀಡಿಯೋ ಮಾಡಿದ್ದೆ, ಬಟ್ ಇದರಲ್ಲಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಯಾವ ಥರ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊ ಹೋಗ್ಬೋದಾಗಿತ್ತು ಈಸಿಯಾಗಿ ಅಂತ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಕ್ಕತ್ತಾಗಿದೆ ಗಾಯ್ಸ್. ಮೇಲ್ಗಡೆ ಮಾತ್ರ ಅಷ್ಟು ಹೈಟಲ್ಲಿ ಅಲ್ಲೊಂದು ಕಥೆನೇ ಇದೆ. ಅದು ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಇದು ಮೆಜೆಸ್ಟಿಕ್ಕಿಂದ ಓಡ್ತಾ ಇರುತ್ತೆ ಗಾಯ್ಸ್. ಮೆಜೆಸ್ಟಿಕ್ಕಿಂದ ಓಡ್ರೆ ನಿಮಗೆ KSRTC ಬಸ್ ಇರುತ್ತೆ. ದಾಬಾಸ್ಪೇಟೆಯಲ್ಲಿ ಇಳ್ಕೊಂಡ್ರೆ ಅಲ್ಲಿ ಆಟೋಗಳು ತುಂಬ ಸಿಗುತ್ತೆ ಗಾಯ್ಸ್. ಒಂದು 30 ರೂಪಾಯಿ ತಗೊಳ್ತಾನೆ, ಅಲ್ಲಿಂದ ಒಂದು 70 ರೂಪಾಯಿ ಆಗುತ್ತೆ ಇಲ್ಲಿಂದ ಬಸ್ಸಿಂದ. ಸೊ ಆರಾಮ್ಸೆ ಲೋ ಬಡ್ಜೆಟಲ್ಲಿ ಹೋಗ್ಬೋದಾಗಿರುತ್ತೆ. ತುಂಬ ಗಾಡಿಗಳು ಇರುತ್ತೆ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೀಟು ಅಲ್ಟಿಯಾಗಿ ಕಾಣುತ್ತೆ. ಅಲ್ಲಿ ಹೋದ್ರೆ ರೀಚ್ ಆದಾಗ ನೋಡಿ, ಅದ್ರ ಮುಂದೆ ಒಂದು ಕಲ್ಲಿಣೆನೂ ಇದೆ. ಇಲ್ಲಿಂದ ಮುಂದೆ ಅಂಗಡಿಗಳು ಶಿವಗಂಗೆ ಬೆಟ್ಟ ಹತ್ಕೊ ಹೋಗೋಂಥದ್ದು ಹೋಗ್ಬೇಕು. ಸೊ ಗಾಯ್ಸ್, ಮುಂದ್ಗಡೆನೂ ಒಂದು ಈಶ್ವರದ್ದು ಚೆನ್ನಾಗಿದೆ. ಅದ್ರ ಮೇಲೆ ತಲೆಯಲ್ಲಿ ಗಂಗೆನೂ ಇದ್ದಾಳೆ, ಶಿವಗಂಗೆ ಅನ್ನೋ ಹೆಸರು. ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ನಿಮಗೆ ಪ್ರಸಾದ ಸಿಗುತ್ತೆ ಗಾಯ್ಸ್. ಎಂಟ್ರೆನ್ಸಲ್ಲೇ ಇರುತ್ತೆ. ಪ್ರಸಾದ ಸಿಕ್ಕರೆ ಮಿಸ್ ಮಾಡಿಬಿಡಿ. ನೋಡಿ, ಒಳಗಡೆ ಸಾಂಬಾರು ಇತ್ತು, ಪಾಯಸ ಮತ್ತು ಮಜ್ಜಿಗೆ ಇರುತ್ತೆ. ಒಂದ್ಸರಿ ಚಾನ್ಸ್ ಸಿಕ್ಕರೆ ಮಿಸ್ ಮಾಡಿದೆ, ಊಟ ಮಾಡಿ. ಮಜ್ಜಿಗೆ ಇರುತ್ತೆ, ಊಟ ಬಂದರೆ ಮಿಸ್ ಮಾಡಿದೆ. ಒಂದ್ಸರಿ ಸೇವ್ಸ್ ಹೋಗಿ, ಚೆನ್ನಾಗಿರುತ್ತೆ ಗಾಯ್ಸ್. ಮೇಲ್ಗಡೆಯಿಂದ ಒಂದು ಓವರ್ ವ್ಯೂ ಸಕ್ಕತ್ತಾಗಿರುತ್ತೆ ಗಾಯ್ಸ್. ಯಾರಾದರೂ ಬೆಂಗಳೂರು ಸುತ್ತಮುತ್ತ ಇದ್ದರೆ 60 ಕಿಲೋಮೀಟ್ರ್ ಇದೆ. ಆರಾಮ್ಸೆ ಒನ್ ಡೇ ಟ್ರಿಪ್ ಅಂತೂ ಹೋಗಿದ್ದು ಬರ್ಬೋದು. ಫ್ಯಾಮಿಲಿ ಜೊತೆ ಮಾಡ್ತಾಯಿದ್ರು ಚೆನ್ನಾಗಿರುತ್ತೆ. ಬಟ್ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಏಜ್ ಆಗಿರೋ ನೋಡ್ಕೋಬೋದು. ತುಂಬ ಜನ ಮುಂದೆ ಸಿಗ್ತಾರೆ ನಮಗೆ. ಒಂದು ಒಳ್ಳೆ ವ್ಯೂ ಮೇಲ್ಗಡೆ ಸಮುದ್ರ ಮಟ್ಟದಿಂದ ತುಂಬಾ ಹೈಟ್ ಇದೆ. 1300+ ಮೀಟರ್ಸು. ಅದೇ ಟ್ರಾವೆಲಿಂಗು ಪ್ಯಾಕೇಜಲ್ಲಿ ತುಂಬ ಜನ ಇನ್ಸ್ಟಾ ಆಗಿರ್ಬೋದು, ನಾನು ಕೂಡ ನೋಡ್ತಾ ಇದ್ದೆ. ಅಲ್ಲೂ ಅವರು ಒನ್ ಡೇ ಟ್ರಿಪ್ ಅಂತ ಮಾಡ್ತಾರೆ. ಬಟ್ ಅವರು 2000+ ಏನೋ ಚಾರ್ಜ್ ಮಾಡ್ತಾರೆ. 1 ನೈಟ್ಗೆ ಎಲ್ಲ ಕರ್ಕೋಗಿದ್ದು ಬರೋದಕ್ಕೆ ಕ್ಯಾಂಪ್ ಸಹಿತ. ನೀವೇನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿ ಬರ್ಬೋದಾಗಿರುತ್ತೆ. ಬ್ಯಾಟ್ರಿ ಪವರ್ ಚಾರ್ಜ್ ಮಾಡ್ಕೊತಿರಲ್ಲ ಮತ್ತೆ ಗಾಯ್ಸ್. ಆಗ್ತಾ ಇಲ್ಲ ಗಾಯ್ಸ್, ಹೆವಿ ಟಯರ್ಡ್ ಆಗಿದೆ. ಏನಂತಾರಪ್ಪ, ಓಡಿಸ್ಬಿಡ್ತಾರೆ. ಇಲ್ಲ ಬಿಡ್ರಿ, ಏನೋ ಎಲ್ಲ ಕಿತ್ಕೊ ಬರ್ತಾ ಇದ್ದ ಗಾಯ್ಸ್. ಇನ್ನೇ 2 ಕಿಲೋಮೀಟರ್ ಅಂತ ಹೋದ್ಮೇಲೆ ಒಳಕಲ್ಲು ತೀರ್ಥ ಇದೆ ಅಂತೆ. ಸೊ ಒಳಕಲ್ಲಲ್ಲಿ ತೀರ್ಥ ಸಿಗುತ್ತೆ. ಬನ್ನಿ ಗಾಯ್ಸ್, ಹೋಗೋಣ ಗಾಯ್ಸ್. ಇದು ಒಳಕಲ್ ತೀರ್ಥ ಚೆನ್ನಾಗಿದೆ. 5 ರೂಪಾಯಿ ಟಿಕೆಟ್ ಇರುತ್ತೆ ಒಳಗಡೆ ಹೋಗೋದಕ್ಕೆ. ನೋಡೋಕೆ ಸಖತ್ತಾಗಿದೆ ಗಾಯ್ಸ್. ಅಷ್ಟು ಏನು ಬಿಸಿಲಲ್ಲಿ ಓಡ್ಕೊ ಬಂದಿದ್ರು ನೀವು. ಇಲ್ಲಿ ತಂಪಾಗಿದೆ. ಒಳಗಡೆ ನೀರು ಹೆಂಗೆ ಬಂತು ಅಂತ ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು. ನೀರು ಸಿಕ್ಕಿದ್ರೆ ಒಳ್ಳೇದಾಗುತ್ತಂತೆ. ಸೊ ಹೋದರೆ ಮಿಸ್ ಮಾಡಿಬಿಡಿ. ನಮಗೆ ಪಾತಾಳಗಂಗೆ ಹೋಗೋದು ಮಿಸ್ ಆಗಿತ್ತು. ಬಟ್ ಪರವಾಗಿಲ್ಲ, ಇಲ್ಲಿ ಹೋಗಿದ್ವಲ್ಲ, ಇದು ಅದೇ ರೀತಿ ಒಂದು ಸ್ವಲ್ಪ ಅನಿಸ್ತಿತ್ತು. ಇದು ಬಿಟ್ಟರೆ ಗಾಯ್ಸ್, ನಮಗೆ ಇನ್ನೊಂದು ಮಿಸ್ ಆಗಿದ್ದು ಅಂದರೆ ಲಿಂಗದ ಮೇಲೆ ತುಪ್ಪ ಹಾಕಿದ್ರೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗ್ತಿತ್ತಂತೆ. ಅದು ಮಿಸ್ ಆಯಿತು. ಪರವಾಗಿಲ್ಲ, ಇದೊಂದು ಪವಾಡ ಮಾತ್ರ ನೋಡೋಕೆ ಸಿಕ್ತು ನಮಗೆ. ಒಳಕಲ್ಲಲ್ಲಿ ಒಳಗಡೆ ತೀರ್ಥ ಇರುತ್ತಂತೆ. ಅದು ನೀರು ನಾವು ಅಂದ್ಕೊಂಡು ಏನು ಮನಸ್ಸಲ್ಲಿ ಅಂದ್ಕೊಂಡು ಅದು ಮುಟ್ತೀವಲ್ಲ, ಅದು ಹಂಗೆ ನೀರು ಸಿಕ್ಕಿದ್ರೆ ನಾವು ಅಂದ್ಕೊಂಡಿರೋ ನೆರವೇರುತ್ತೆ ಅಂತ ಹೇಳ್ತಾರೆ. ಬೇಸಿಗೆ ಕಾಲದಲ್ಲೇ ಅದು ಮೇಲ್ಗಡೆ ಇರುತ್ತಂತೆ, ಮಳೆಗಾಲದಲ್ಲಿ ಕೆಳಗೆ ಹೋಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದು ಗೊತ್ತಿಲ್ಲ. ನನಗೂ ಕೂಡ ನೀರು ಸಿಕ್ತು. ನನ್ನಿಂದ ಇದ್ದ ರೋಹನ್ ಸರು, ಅವ್ರಿಗೂ ಕೂಡ ನೀರು ಸಿಕ್ತು. ಎಲ್ಲರಿಗೂ ನಾವು ಹೋಗಿದ್ದವ್ರಿಗೆ ಎಲ್ಲರಿಗೂ ನೀರು ಸಿಕ್ತು. ಇದು ನೋಡಿದಾಗೆಲ್ಲ ನಂಗೆ ಏನು ಫೀಲ್ ಆಗುತ್ತೆ ಅಂದರೆ, ಒಣಕೆ ಓಬವ್ವ ಆ ರೀತಿ ಕಲ್ಲಿನ ಮಧ್ಯೆ ನುಗ್ಗಿ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇತ್ತು. ಹೊರಗಡೆ ಬಂದಾಗ ಚೆನ್ನಾಗಿತ್ತು ಗಾಯ್ಸ್, ಒಳ್ಳೆ ವ್ಯೂ. ಬನ್ನಿ. ವಿಂಟರಲ್ಲೇ ಬರ್ಬೇಕು ಗಾಯ್ಸ್, ಮಿಸ್ ಮಾಡ್ಕೋಬಾರ್ದು. ನೋಡಿ ನೀರು ಯಾರ್ಯಾರು ಸಿಕ್ತಪ್ಪ, ಒಳ್ಳೆಯವ್ರಿಗೆಲ್ಲ ಇನ್ನವ್ರಿಗಿಂತ ಜಾಸ್ತಿ. ಈಗ ಗೋಪಾಲ್ ಸರ್ ಮತ್ತೆ ಅವ್ರಿಗೆ ಜಾಸ್ತಿ ಇದೆ. ಮನೆ ಗಾಯ್ಸ್, ಬೇಗ ಬೇಗ. ಎನರ್ಜಿ ಎಲ್ಲ ಲಾಸ್ ಆಗ್ತಾ ಇದೆ. ಗಂಗಾ ಪರಮೇಶ್ವರಿ ಟೆಂಪಲ್ ಗಾಯ್ಸ್. ಎಲ್ಲರೂ ಕಿರ್ಚಾಡ್ಕೊತಾ ಇದ್ದಾರೆ. ಕಾಂತಾರ ಡೈಲಾಗ್ ನೆನಪಾಗ್ತಾ ಇದೆ. ಚಿಂಕ್ರ ಆಗ್ತಾ ಇಲ್ಲ ಗಾಯ್ಸ್, ಗೊತ್ತಾಗ್ಲಿರಪ್ಪ. ಯಾಕೋ ವಯಸ್ಸಾಯ್ತು ಅನಿಸ್ತಾ ಇದೆ. ಮುಂದಿನ ಸರಿ ನಾನು ಹೆಂಡತಿ ಜೊತೆ ಹತ್ತೀನಿ ಅಂತ ಅರ್ಕೆ ಕಟ್ಕೊಂಡಿರೋ ಅನ್ಸುತ್ತೆ. ಜೈನ್ ಬ್ರೋ ಇನ್ನೂ ಎನರ್ಜಿ ಇದ್ದಾರೆ. ಗಾಯ್ಸ್, ಇದ್ರ ಚೆನ್ನಾಗಿದೆ ಅಲ್ವಾ? ಒಂಥರ ಪ್ರಕೃತಿ ಮಧ್ಯೆ ಸ್ಟೆಪ್ಸ್ ಹತ್ಬೇಕಾರೆ ಸ್ಟಾರ್ಟಿಂಗ್ ಮಾತ್ರ ಸರಿ ಐತೆ ಗಾಯ್ಸ್. ಮೇಲೆ ಏನೋ ಹತ್ತಾ ಇದೀವಿ, ಕೆಳಗಡೆ ಬರೋವರೆಗೆ ಮುಗೀತು ನಾವು ಆಯ್ತು. ಜೈನ ಮುನಿಗಳು
ಗಾಯ್ಸ್, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ದಿಸ್ ಇಸ್ ದ ವ್ಯೂ. ಸಗದಾಗಿ ಕಾಣ್ತಾ ಇದೆಲ್ಲ. ಅಯ್ಯಪ್ಪ. ಹಾಂ, ಅಡ್ಡಡ್ಡ ಮಾಡಿ ನಿಮ್ಮದು ಎಡಿಟ್ ಮಾಡ್ಕೊಳ್ತೀನಿ. ಅಡ್ಡಡ್ಡ ಗಾಯ್ಸ್, ನಾವು ಹೋಗಿರೋದು ಡಿಸೆಂಬರ್ 1ನೇ ತಾರೀಕು. ಸೊ ವಿಂಟರ್ ಆವಾಗಲೇ ಸ್ಟಾರ್ಟ್ ಆಗಿರೋದ್ರಿಂದ ಮೈಲ್ಡಾಗಿ ತುಂಬ ಕಡೆ ನೋಡಿ ಆವಾಗಲೇ ಎಷ್ಟು ಫಾಗ್ ಇತ್ತು, ಅದರದ್ದೆಲ್ಲ ಸಖತ್ತಾಗಿತ್ತು ನೋಡೋದಕ್ಕೆ. ಸೊ ಮೇಲ್ಗಡೆ ಟಾಪ್ ವ್ಯೂ ಅಲ್ಲಿ ಹೋದಾಗ ಚೆನ್ನಾಗಿ ಕಾಣ್ತಾ ಇತ್ತು. ಗಾಯ್ಸ್, ಸಮ್ಮ ಫೀಲ್ ಅಲ್ಲ, ಸಗದಾಗಿದೆ. ರಿಸ್ಕಿ ಅನ್ನಿಸ್ತಾ ಇದೆ ಗ್ಯಾಸ್. ನಾನೇ ರಿಸ್ಕ್ ತಗೋ ವೀಡಿಯೋ ಮಾಡ್ತಾಯಿದ್ದೀನಿ. ಅಯ್ಯಪ್ಪ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ, ಇಲ್ಲ ಅಂದರೆ ಇನ್ನೂ ಜೋಶಲ್ಲಿ ಇರ್ತಿದ್ದೆ. ಇದು ಅಂತ ಏನಾದ್ರು ಗುರುತು ಬಿಟ್ಟು ಹೋಗ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ನೀವು ಫೋಟೋಗಳು ತಗೊಳ್ಳೋವಂಥದ್ದು. ಇವ್ರಿಗೆ ಒಂದು ಲೆಕ್ಕ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಹತ್ತೋದಕ್ಕೆ, ಯಾಕಂದರೆ ಪೂರಾ ಸ್ಲೋಪ್ ಹಿಂಗೆ ಮೇಲ್ಗಡೆ ಜಾಸ್ತಿ ಇದೆ. ಸೊ ಬಂಡೆಗಲ್ಲ ಹತ್ಕೋಣ ಬನ್ನಿ. ನಿಮ್ಮ ಹೆಸರು? ಯೋಗೇಶ್. ಯಾವ ಡಿಸ್ಟಿಕ್ ಬ್ರೋ? ಮಂಡ್ಯ ಅಂತ ಬಂದಿದ್ದಾರೆ ಗಾಯ್ಸ್. ಥ್ಯಾಂಕ್ಸ್ ಬ್ರೋ. ಈಗ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅವ್ರು ನಮ್ಗೆ ಸಿಕ್ಕೇ ಇರಲಿಲ್ಲ, ಆದರೂ ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ. ನಾನು ನಿನ್ನ ಕೈಯಲ್ಲಿ ಯಾಕೆ ಕೊಟ್ಟಿದ್ದು ಅಣ್ಣ? 1 kg ಇದು ದಾಳಿಂಬೆ ಪಾರ್ಸಲ್. ಮತ್ತು ನಿಮ್ಮ ಫ್ರೆಂಡ್ಸ್ ಅಲ್ಲಿದ್ದರೆ, ಅದು ಪೇರ್ ಇದ್ದರೆ ಸಕ್ಕತ್ತಿರುತ್ತೆ, ಎಂಜಾಯ್ ಮಾಡ್ಕೊತೀರ. ಆದಷ್ಟು ಬೇಗ ಹೋಗೋಣ ಬನ್ನಿ. ಕೋತಿ ಹತ್ಬಿಟ್ರು ಕೂತ್ಕೊಬಿಟ್ರು ಅಷ್ಟೇ ನೋಡಿ. ಅಲ್ಲಿ ಬಾಟ್ಲ್ ಇಟ್ಕೊಂಡು ಕೂತಿದೆ, ಕೈಲಿ ಹಿಡ್ಕೋವಾಗ ಏನಾರು ಕಿತ್ಕೊಳುತ್ತೆ. ಮೊಬೈಲ್ ಕಿತ್ಕೋಗ್ದಾರೆ ಸರಿ. ಬರಬೇಕಾದ್ರೆ ಇದೊಂದು ಪಾಯಿಂಟ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಕಷ್ಟದ ಪಾಯಿಂಟ್ ಅನ್ಬೋದು. ಕೋತಿಗಳೆಲ್ಲ ಬರ್ತವೆ ಗಾಯ್ಸ್. ನೀವು ಬ್ಯಾಗ್ ಇಟ್ಕೊಂಡ್ಬಂದಿದ್ರಂತೂ ಪ್ರಾಬ್ಲಮ್ಮೇ, ಯಾಕಂದರೆ ಬ್ಯಾಗ್ ಕಿತ್ಕೊಳ್ಳೋವರೆಗೂ ಬಿಡಲ್ಲ, ಅದು ಕೈ ಆಗ್ತಾ ಇರುತ್ತೆ, ಜಿಪ್ ಹಿಡಿತಾ ಇರುತ್ತೆ. ಒಂದೇ ಮಿಸ್ ಆಗಿ 2,000 ಹೋಗಿ ಬ್ಯಾಗ್ ತಂದರೆ ಅಡ್ವಾಂಟೇಜು. ನಮ್ಮ ಪವರ್ ಬ್ಯಾಂಕು ಏನಾದರೂ ಇಟ್ಕೋಬೋದು. ಬಟ್ ಕೋತಿ ಅದಕ್ಕೆ ಬಿಡುತ್ತೆ ಅಂತ ನಿಮ್ಮ ಮೈ ಮೇಲೆ ಹತ್ಬಿಡುತ್ತೆ. ಗಾಯ್ಸ್, ಆಫ್ಟರ್ ಸಕ್ಸಸ್ಫುಲಿ 2.5 ಗಂಟೆ ಆದಮೇಲೆ ರೀಚ್ ದ ಪಾಯಿಂಟ್ ಗಾಯ್ಸ್. ನಂದಿ ಹಿಲ್ಸ್ ಅಲ್ಲೇ ಇದೆ. ಸೊ ಅನದರ್ ಒನ್ ಟ್ರೆಕ್ಕಿಂಗ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಇನ್ ಮೈ ಲೈಫ್. ಮುಳ್ಳಯ್ಯನಗಿರಿ ಒಂದು ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫಸ್ಟ್ ಇದೆ, ಬೇರೆ ಎಲ್ಲ ಟ್ರೈ ಮಾಡ್ತಾರೆ, ನಾನು ಹೈಯೆಸ್ಟ್ ಪೀಕ್ನ ಟ್ರೈ ಮಾಡಿ ನೆಕ್ಸ್ಟ್ ಬೇರೆದಕ್ಕೆ ಹೋಗ್ತಾಯಿದ್ದೀನಿ. ಇದು 1380 ಮೀಟರ್ಸ್ ಇದೆ, ಕಿಲೋಮೀಟರ್ ಅಲ್ಲ ಸಾರಿ. ಭೂಮಿಯಿಂದ ನಾವು ಮೇಲೆ ಹೈಟಿಗೆ ಬಂದಷ್ಟು ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ಥಂಡಿ ಬೇರೆ ಇರೋದ್ರಿಂದನೂ ಒಳ್ಳೆ ಕೋಲ್ಡ್ ವೆದರ್ ಇದೆ. ವಿಡಿಯೋದಲ್ಲಿ ಮೇಯ್ನ್ ಇದೆ, ಇದಿಷ್ಟು ಪೀಕ್ ಹತ್ತದೆ. ಕಮಾನ್ ಗಾಯ್ಸ್, ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಸ್ಬೇಕಾಯ್ತು, ಕರೋಷನ್ ಹಿಡಿದ್ಬಿಟ್ಟಿದೆ. ಇದು ಡೇಂಜರಸ್ ಗಾಯ್ಸ್, ಇದನ್ನು ನಂಬ್ಕೊ ಹತ್ತೋದು. ಸೊ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಓ ಅಲ್ಟಿಮೇಟ್ಲಿ 1 ಪಾಯಿಂಟ್, ಅಲ್ಟಿಮೇಟ್ ಪಾಯಿಂಟ್ ನಂದಿ ಹತ್ರ ಬಂದಿದೆ ಗೈಸ್. ಕೇಳಿಸ್ತಾ ಇದೆಯಾ? ಸಮ ಫೀಲ್ ಅಲ್ವಾ ಗೈಸ್? ಅಲ್ಟಿಮೇಟ್ಲಿ ಒಂದು ಗೋಲ್ ಬಂದಿದ್ದೀವಿ, ಸಖತ್ತಿದೆ ಗೈಸ್ ಎಕ್ಸ್ಪೀರಿಯನ್ಸ್. ಸೊ ಗೈಸ್, ಫೈನಲಿ ವಿ ಡಿಡ್ ಇಟ್. ಆಯ್ತು ಜೋಶ್ ಜೋಶ್ ಇಲ್ಲಿ ನೋಡ್ರಿ. ನೋಡಿ ಗಾಯ್ಸ್, ಬೆಳಗ್ಗೆ 5 ಗಂಟೆ 6 ಗಂಟೆ ಫೀಲ್ ಆಗ್ತದೆ. ಬಿಡ್ರಿ ಮೊಬೈಲ್ ಬಿಡಿ, ಇಲ್ಲಿ ಬರ್ರಿ, ಇಲ್ಲಿ ಜೋಶ್ ಹಂಗೆ ಇರುತ್ತೆ ಕಾಣುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಜೋಶ್ ಹಂಗೆ ಐತಿ. ಇಲ್ಲಂತೂ ಸೈಡ್ಗೆ ಹಾಕ್ಬಿಟ್ಟವ್ರೆ ಪೂರಾ. ಸ್ವಲ್ಪ ಇಸ್ರಾದ್ರೆ ಮುಗೀತು. ಈ ಕಂಬಿ ಮೇಲೆ ಡಿಪೆಂಡ್ ಆಗಿ ಹೋಗ್ಬೇಕಾಗಿರುತ್ತೆ ಗಾಯ್ಸ್. ನೋಡಿ ಇದ್ರ ಮೇಲೆ ಬಂದು ನಂದಿ ಕೊರೆದಿದ್ದಾರೆ. ಇವ ಹಂಗೆ ಇದು ಮಾಡ್ಕೋಬೇಕು. ಶಿವ ನಂದೀಶಪ್ಪ ಈಶ್ವರಂಗೆ ಹತ್ತಿರದಲ್ಲಿ ಇದೆಯಾ? ನಮ್ಮದು ಒಂದು ಮೊರೆನ ದೇವರ ಹತ್ರ ಇಡಪ್ಪ, ಒಳ್ಳೇದಾಗಲಿ ಗೈಸ್. ಅಲ್ಲಿಂದ ನಡ್ಕೊ ಬರೋದೇ ಒಂದಾದರೆ, ಇಲ್ಲಿ ನೋಡ್ಬೇಕು. ಇಲ್ಲಿ ಅಂತೂ ಕೆಳಗಡೆ ಫುಲ್ಲು ಪೀಕು, ಬಿದ್ರಂತೂ ಇಲ್ಲಿಂದ ಆರಾಮ್ಸೆ ಹೋಗ್ಬಿಡ್ತಾರೆ ಕೆಳಗಡೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಗೋಪಾಲ್ ಸರ್, ಎಂಡಿಂಗ್ ಪಾಯಿಂಟ್ ತಲುಪಿದ್ರೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ?
ನಾನು ಕಂಪನಿಗೆ ಫೀಲೇ ಇಲ್ಲಿ ಉಂಟು, ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಉಂಟು. ಕಪ್ಪತ್ ಗುಡ್ಡ ಹೋಗಿದ್ ಫೀಲಿಂಗ್ ಇದೆಯಾ ಅಂತ ಗಾಯ್ಸ್. ರೋಹನ್ ಸರ್ ಎಕ್ಸ್ಪೀರಿಯನ್ಸ್ ಏನಿಲ್ರಿ, ಹಚ್ಚಿ ಬರ್ತ ಮುಂದೆ ದೇವ್ರ ಭೇಟಿಯಾಗಿದ್ರಿ, ಇಲ್ಲೂ ಬಂದು 2ನೇ ಸಲ ಹೊಸ ದೇವರುಗಳು ಭೇಟಿ. ಜೈನ್ ಅವ್ರ ಒಪಿನಿಯನ್ ಕೇಳೋಣ, ಸ್ವಲ್ಪ ಜಾಸ್ತಿ ಹೇಳ್ಬೇಕು ಅಂತ ಬರ್ಕೊಂಡು ಗಟ್ ಮಾಡ್ಕೊಂಡಿದ್ದಾರೆ. ಏನಿಲ್ಲ ವರ್ಣಿಸಲು ಪದಗಳೇ ಸಾಲದು. ಪದಗಳೇ ಸಾಲದ. ಅವ್ರ ಕಡೆ ಡಿಕ್ಷನರಿ ಸರಿ ಇಲ್ಲ ಬಿಡ್ರಿ. ಸಂದೇಶ್ ಹೊನ್ನಳ್ಳಿ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಏನ್ ಹೇಳೋದಾಗಲ್ಲ. ಎರಡೆರಡು ಕಣ್ಣಲ್ಲಿ ಅದು ತುಂಬ್ಕೊಳಕ್ಕಾಗಲ್ಲ ಅಂತ 4 ಕಣ್ಣು ಹಾಕೊಂಡಿದ್ವಿ. ಕೆಲವೊಂದ್ಸರಿ ಅನ್ನೋದ್ ಋಣ ತಿನ್ನೋ ಋಣ ಎಲ್ಲ ಯಾರಿಗೆ ಬರ್ದಿರುತ್ತೆ ಅವ್ರಿಗೆ ಸಿಕ್ಕಿರೋದು. ಅಲ್ಲಿಂದ ಕಷ್ಟಪಟ್ಟು ಬ್ಯಾಗಲ್ಲಿ ತಗೊಂಬಂದಿದ್ದು ಕೋತಿಗಳ ಪಾಲಾಯ್ತು. ಪರವಾಗಿಲ್ಲ ಬಿಡಿ, ಅದು ತಿನ್ಕೊಳ್ಳಿ, ನಮಗೆ ಪ್ರಸಾದ ಸಿಕ್ಕಿದೆ. ಸೊ ಅದ್ರಲ್ಲಿ ಒಂದು ಸ್ವಲ್ಪನೂ ಟ್ರೈ ಮಾಡಲಿಲ್ಲ ಗಾಯ್ಸ್, ಅದೇ ಆಗಿರೋದು. ಒಂದು ಸ್ವಲ್ಪನಾರು ತಿನ್ಬೇಕಾಗಿತ್ತು ಅಂತ, ಕೈಯಲ್ಲಿ ಇಟ್ಕೊ ತಿನ್ಬೇಕಾಗಿತ್ತು ಅಂತ, ಅದು ಕಚ್ಚೋ ರೀತಿ ಬಂತು ಗೈಸ್. ಅದೇ ಇದು ಎಂಕರೇಜ್ ಮಾಡಬೇಕು ಅಲ್ಲ ಡಿಸ್ಕರೇಜ್ ಮಾಡಬೇಕು ಗೊತ್ತಾಗ್ತಲ್ಲ ಗೈಸ್. ಹನುಮಂತನ ಸ್ವರೂಪ ತಿನ್ಬೇಕು ಅಂತ ಹೇಳೋದು. ಗೈಸ್ ಇದು ಮೇಲೆ ಟೆಂಪಲ್ ಇದೆ, ಟೆಂಪಲ್ ಮುಂದೆನೇ ಅಂಗಡಿ ಇದೆ. ನೀವೇನಾದ್ರು ತಗೊಂಡು ಹೋಗಿಲ್ಲ ಅಂದರೆ ಅಲ್ಲೂ ಕೂಡ ಸ್ನ್ಯಾಕ್ಸ್ ತಿನ್ಬೋದಾಗಿರುತ್ತೆ. ಚಿರುಮುರಿ ಆಗಲಿ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಕೋತಿ ನಾವು ತಗೋದು ಕಿತ್ತಾಕ್ಬಿಡುತ್ತೆ ಗೈಸ್, ಬಟ್ ಇಲ್ಲಿ ಓಪನ್ ಆಗಿ ಇಟ್ಕೊಂಡು ಕೋತಿ ಒಂದು ಮುಟ್ಟಕ್ಕೆ ಬರಲ್ಲ, ಯಾಕಂದರೆ ಅವರು ಚಾಟಿರ್ಬಲ್ ಇಟ್ಕೊಂಡು ಅದನ್ನೆಲ್ಲ ಎದುರಿಸಿ ಆ ಥರ ಭಯ ಹುಡ್ತಿದ್ದಾರೆ. ಸೊ ಮೇಲೆ ಹೋದವರು ಏನಾದ್ರು ಫುಡ್ ಕ್ಯಾರಿ ಮಾಡಿದ್ರೆ ಅಲ್ಲಿ ತಿನ್ಬೋದಾಗಿತ್ತು, ಹಸುವಾಗಿರುತ್ತಲ್ಲ. ಒಳ್ಳೆ ಎಂಜಾಯ್ ಮಾಡ್ಕೊ ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಬರ್ಬೋದು. ವಿಂಟರ್ ಸೀಸನ್ಲಿ ಹೋದರೆ ಏನೋ ಕೆಳಗಡೆ ಪ್ಲೇಸ್ ಏನೂ ಕಾಣಲ್ಲ. ಅದೇ ನೀವು ಸಮ್ಮರಲ್ಲಿ ಹೋದರೆ ಕೆಳಗಡೆ ಎಲ್ಲ ನೋಡ್ಬೋದಾಗಿರುತ್ತೆ, ಬಟ್ ಹೆವಿ ಬಿಸಿಲಾಗಿರುತ್ತೆ ಗೈಸ್. ಪ್ರಸಾದ್ ಅವರೇ ಸೊ ಗಾಯ್ಸ್ ಸತ್ತಾದ್ಮೇಲೆ ಈಗ ಇಳಿಯುವಂಥ ಸ್ಪರ್ಧೆ. ಇಳಿಯೋದು ಒಂದು ಸ್ವಲ್ಪ ರಿಸ್ಕ್ ಏನಿರಲ್ಲ ಅಷ್ಟೇನು, ಬಟ್ ಚೆನ್ನಾಗಿತ್ತು. ಹತ್ಬೇಕಾದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಐತಲ್ಲ ಗಾಯ್ಸ್, ಅದು ಮಾತ್ರ ಅಲ್ಟಿಯಾಗಿರುತ್ತೆ ಲೈಫಲ್ಲಿ. ಮತ್ತೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಗೊತ್ತಿಲ್ಲ. ಬಟ್ ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇಳಿತಾ ಇರ್ತಾರೆ. ಹಂಗೆ ಇಟ್ಕೊಳ್ಳಿ ಸಾಕು ಗೈಸ್. ಹತ್ತಕ್ಕೆ ಏನಿಲ್ಲ ಅಂದರೂ ಟೈಮ್ ತಗೊಳುತ್ತೆ. ನಾವು ಒಂದು 12:30 ಅಷ್ಟೊತ್ತಿಗೆ ಟ್ರೈ ಮಾಡಿದ್ದು, 3 ಗಂಟೆಗೆಲ್ಲ ರೀಚ್ ಆಗಿದ್ವಿ. ಮತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಅವರ್ಲೆಲ್ಲ ಇಳಿದ್ಬಿಡ್ಬೋದು ಆರಾಮ್ಸೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್ ಶಿವಗಂಗೆ ಅಂತ. 1 ಡೇ ಟ್ರಿಪ್ಪಲ್ಲಿ ಬೆಂಗಳೂರಲ್ಲಿ ಸುತ್ತಾಡ್ಕೊ ಬರ್ಬೋದು ಅಂತಿದ್ರೆ, ಹಿಲ್ ಸ್ಟೇಷನ್ ಹತ್ತಬೇಕು ಅಂತಿದ್ರೆ ಇದೇ ಬೆಸ್ಟ್ ಪ್ಲೇಸು. ಅಕ್ಕಪಕ್ಕ ಮಧುಗಿರಿನೂ ಇದೆ, ಅಂತರಂಗೆ ಏನು ಬೇರೆ ಬೇರೆ ಇದೆ. ಬಟ್ ಇದು ಚೆನ್ನಾಗಿದೆ, ಏನು ಟಿಕೆಟ್ ಪ್ರೈಸ್ ಇದೆ. ಬಸ್ಸಲ್ಲಿ 70 ರೂಪಾಯಿ, ಅಲ್ಲಿಂದ 30 ರೂಪಾಯಿ, 100 ರೂಪಾಯಲ್ಲಿ ಹೋಗಿ ಸುತ್ತಾಡ್ಕೊ ಬರ್ಬೋದಾಗಿರುತ್ತೆ. ಸೊ ಗಾಯ್ಸ್ 4 ಗಂಟೆ ಆಗಿದೆ, ಎಕ್ಸಾಕ್ಟಾಗಿ 4 ಗಂಟೆ. ಸೊ 12 ಸ್ಟಾರ್ಟ್ ಮಾಡಿದ್ವಿ, 4 ಗಂಟೆಗೆ ಹೋಗಿ ಬಂದಿದ್ವಿ. ಇಷ್ಟ ಆಯಿತು ಗಾಯ್ಸ್ ಎಕ್ಸ್ಪೀರಿಯನ್ಸ್ ನೋಡಿ ಗಾಯ್ಸ್. ಹೋಗಿದ್ದು ಬಂದಿದ್ವಿ, ಮತ್ತೆ ಪ್ಯಾಕ್ ಆಗಿದ್ವಿ. ಬರ್ತಾ ಬರ್ತಾ ಜೀವನ ತುಂಬ ನಶ್ವರ ಅನ್ಸೋಕ್ಕಿರಿಕೊಬಿಡುತ್ತೆ. ಯಾವಾಗ ಪ್ಲ್ಯಾನ್ ಮಾಡ್ತೀವಿ ಅವಾಗ ಹೋಗಿದ್ದು ಬಂದ್ಬಿಡ್ಬೇಕು ಗಾಯ್ಸ್. ಅದೇ ಮೆಮೊರಿಯಾಗಿ ಉಳ್ಕೊಳ್ಳೋದು. ಎಲ್ಲ ಒಟ್ಟಿಗೆ ಮತ್ತೆ ಹೋಗ್ತೀವಿ ಅನ್ನೋದು ಕನಸು. ಟೈಮ್ ಸಿಕ್ಕಿದಾಗ ಹೋಗ್ಬಿಡ್ಬೇಕು. ಸೊ ನಮ್ಮದು ಒಂದೇ ಒಂದು ಟ್ರಿಪ್ ಆಯಿತು ಅಂತ ಹೇಳ್ಬೋದು. ಸೊ ಗೈಸ್ ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.